ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಅದರ ಜೊತೆಗೆ ನನ್ನ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ತಮ್ಮ ಕೃಪಾಶೀರ್ವಾದ, ತಮ್ಮ ಬೆಂಬಲ ಇರಲಿ. ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಆದ್ದರಿಂದ ತಮ್ಮ ಬೆಂಬಲದಿಂದಲೇ ನಾನು ಈ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯ. ಇವತ್ತಿನ ಮೂಲ ವಿಚಾರಕ್ಕೆ ನಾನು ಬರ್ತೀನಿ. ಎಚ್ ಡಿ ರೇವಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅವರಿಗೆ ಜಾಮೀನು ದೊರಕಿದೆ. ಸೊ ಇವತ್ತು ಒಂದು ರೀತಿಯ ಸಂಭ್ರಮ ಕಾಣ್ತಾ ಇದೆ. ಇವತ್ತು ಮಧ್ಯಾಹ್ನ ರೇವಣ್ಣವರು ಹೊರಗಡೆ ಬಂದವರು ನೇರವಾಗಿ ಪದ್ಮನಾಭನಗರದಲ್ಲಿರುವ ತಂದೆಯ ಮನೆಗೆ ಹೋದರು. ತಂದೆಯ ಮನೆಗೆ ಹೋದವರು ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ್ರು, ತಂದೆಗೆ ನಮಸ್ಕಾರ ಮಾಡಿದ್ರು. ಒಂದು ಎಮೋಷ್ನಲ್ ಆದ ವಾತಾವರಣ ನಿರ್ಮಾಣ ಆಯಿತು. ಇದಕ್ಕಾಗಿ ಕಾಯುತ್ತಿರುವಂತೆ ನಮ್ಮ ಮಾಧ್ಯಮಗಳು. ಸೊ ರೇವಣ್ಣನವರ ಕುಟುಂಬಕ್ಕೆ ಅವರಿಗೆ ಜಾಮೀನು ದೊರಕಿದ್ದರಿಂದ ಎಷ್ಟು ಸಂತೋಷ ಆಯಿತು, ಅದಕ್ಕಿಂತ ಹೆಚ್ಚು ಸಂತೋಷ ನಮ್ಮ ಮಾಧ್ಯಮಗಳಿಗೆ ಆದಂತೆ ಕಾಣುತ್ತೆ. ಮಾಧ್ಯಮಗಳು ಸಂತೋಷಪಟ್ಟವು, ಜೊತೆಗೆ ಬಂದವು. ಬಹಳ ಅದ್ಭುತವಾದ ಬೆಳವಣಿಗೆ ನಡೆದೋಗಿದೆ, ಜಾಮೀನು ಸಿಕ್ಬಿಟ್ಟಿದೆ, ರೇವಣ್ಣ ಹೊರಗಡೆ ಬಂದಿದ್ದಾರೆ ಅಂತ ಸಂತೋಷಪಟ್ಟರು. ಅದಾದ ಮೇಲೆ ತಂದೆಯವರ ಆಶೀರ್ವಾದವನ್ನು ಎಲ್ಲ ಪಡೆದ ಮೇಲೆ, ತಾಯಿಯ ಆಶೀರ್ವಾದ ಪಡೆದ ಮೇಲೆ ರೇವಣ್ಣವರ ಟೆಂಪಲ್ ರನ್ ಶುರುವಾಯಿತು. ಅವರು ರಾಹುಕಾಲ, ಗುಳಿಕ ಕಾಲ ಎಲ್ಲ ನಂಬುವಂಥವ್ರು, ದೇವರನ್ನು ನಂಬುತ್ತಾರೆ. ಭಾಳಷ್ಟು ಜನ ದುಷ್ಟರೆಲ್ಲ ದೇವರನ್ನೇ ನಂಬೋದಲ್ವ, ಹೊಟ್ಟೆವರಿಗೆ. ಸೊ ಯಾರು ತಪ್ಪು ಮಾಡ್ತಾರೋ ಅವರಿಗೆ ದೈವ ಭಯ ಜಾಸ್ತಿ ಇರುತ್ತಂತೆ. ಸೊ ಎನಿವೆ ಅವರು ಟೆಂಪಲ್ ರನ್ ಪ್ರಾರಂಭ ಆಯಿತು. ಅವರ ಟೆಂಪಲ್ ರನ್ ಪ್ರಾರಂಭ ಆದ ತಕ್ಷಣ ಅವ್ರ ಹಿಂದೆ ನಮ್ಮ ಮಾಧ್ಯಮಗಳು ಕ್ಯಾಮ್ರಾಗಳನ್ನು ಕಳಿಸಿದ್ರು. ಈಗ ರೇವಣ್ಣವ್ರು ಹೊರಟಿದ್ದಾರೆ. ಈಗ ಎಲ್ಲಿದ್ದಾರೆ ರೇವಣ್ಣವರಿಗೆ ಜೆ ಪಿ ನಗರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿದ್ದಾರೆ. ಹೌದಾ? ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ? ನೆಕ್ಸ್ಟ್ ಅವರು ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಹೌದಾ? ನಂತರ ಎಲ್ಲಿ ಹೋಗ್ತಾರೆ? ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಮೈಸೂರಿಗೆ. ಆದರೆ ಬಂದ ಮೇಲೆ ಎಲ್ಲ ಹೋಗ್ತಾರೆ ಅವರು ನಾಳೆ ಹೊಳೆ ನರಸೀಪುರಕ್ಕೆ ಹೋಗ್ತಾರೆ. ಹೀಗೆ ಅವರು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನಗಳಿಗೆ ನಮ್ಮ ಮಾಧ್ಯಮಗಳು ಏನಿವೆ ವಿಜೃಂಭಣೆಯಿಂದ, ಸಂಭ್ರಮದಿಂದ ಹಿಂದ್ಗಡೆ ಗೂಟ ಇಟ್ಕೊಂಡು ಹೋಗ್ತಾ ಇವೆ. ಸೊ ಇದು ಮಾಧ್ಯಮದ ಸ್ಥಿತಿ. ಇವತ್ತು ಈ ಮಾಧ್ಯಮ ಈ ಹಂತಕ್ಕೆ ಬಂದಿದೆ. ಅದಕ್ಕೆ ಯಾವುದೇ ಗಾಂಭೀರ್ಯ ಆಗಲಿ ಏನೂ ಉಳ್ಕೊಂಡಿಲ್ಲ, ಬೀದಿ ವ್ಯಾಪಾರವಾಗಿ ಹೋಗಿದೆ. ಸೊ ಇಡೀ ಈ ಬೆಳವಣಿಗೆಗಳ ಏನಿದೆ ಇದನ್ನು ನೋಡಿದರೆ ನನಗೆ ಅನ್ನಿಸುವುದೇನು ಗೊತ್ತಾ, ನಾನು ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಜಾಮೀನು ಏನು ದೊರಕಿದೆ ರೇವಣ್ಣವರಿಗೆ, ಆ ರೇವಣ್ಣವರಿಗೆ ಜಾಮೀನು ದೊರಕುವ ಸಂದರ್ಭದಲ್ಲಿ ಕೂಡ ಪ್ರಾಸಿಕ್ಯೂಷನ್ ನ್ಯಾಯಾಧೀಶರಿಗೆ ಒಂದು ವಿಚಾರದಲ್ಲಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಅಂತ. ಏನು 2 ದಿನಗಳ ಹಿಂದೆ ಒಂದು ವಿಡಿಯೋ ಬಿಡುಗಡೆ ಆಯಿತು, ತಮಗೆ ಗೊತ್ತಿರ್ಬೋದು. ಅದು ಆ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಹೇಳ್ತಾರೆ, ನಾನು ಭಾಳ ಸಂತೋಷವಾಗಿದ್ದೀನಿ, ನಾನು ನೆಂಟರ ಮನೆಗೆ ಹೋಗಿದ್ದೀನಿ, ಇನ್ನೊಂದು ಮಾಡಿದ್ದೀನಿ, ಮತ್ತೊಂದು ಮಾಡಿದ್ದೀನಿ ಅಂತ. ಸೊ ಆ ವಿಡಿಯೋ ಹೇಗೆ ಬಂತು? ಅದು ಪ್ರೆಷರ್ ಹಾಕಿ ಮಾಡಲಾಯಿತೆ. ಆ ಸಂತ್ರಸ್ತ ಮಹಿಳೆಯ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಈ ರೀತಿಯ ಒತ್ತಡಗಳನ್ನು ಹಾಕುವುದಕ್ಕೆ ಸಾಧ್ಯ. ಅವ್ರು ಹೊರಗಡೆ ಇದ್ದರೆ ಒತ್ತಡ ಹಾಕ್ಬೋದು ಅನ್ನೋದಾದ್ರೂ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಐ ಸ್ಟಿಲ್ ಬಿಲೀವ್ ಪ್ರಾಸಿಕ್ಯೂಷನ್ ಹ್ಯಾಸ್ ಫೇಲ್ಡ್. ಪ್ರಾಸಿಕ್ಯೂಷನ್ ಇದರಲ್ಲಿ ವಿಫಲ ಆಗಿದೆ ಅಂತ ನನಗೆ ಅನಿಸುತ್ತೆ. ಮತ್ತು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಆರೋಪಕ್ಕೆ, ಆ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧ ಇದೆ ಅನ್ನೋದು ಕನ್ವಿನ್ಸ್ ಮಾಡುವುದರಲ್ಲೂ ಕೂಡ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ. ದೇ ಫೇಲ್ ಟು ಕನ್ವಿನ್ಸ್ ದ ಜಡ್ಜ್, ಕೋರ್ಟ್. ಸೊ ಮಾಡಿಲ್ಲ. ಅದರ ಜೊತೆಗೆ ಇವತ್ತು ನನ್ನ ಮಾಧ್ಯಮದಲ್ಲಿ ಶಾಕಿಂಗ್ ಆದ್ದು ಏನು ಅಂದರೆ, ಬಹುತೇಕ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆಯಿತು, ಈಗ ರೇವಣ್ಣ ಹೊರಗಡೆ ಬಂದರು, ಈಗ ಅವರ ಮಗ ಪ್ರಜ್ವಲನ್ನು ಕರೆಸ್ತಾರ, ಫೋನ್ ಮಾಡಿ ಬಾ ಅಂತ ಹೇಳಿದ. ಅಂದರೆ ಪ್ರಜ್ವಲ್ ವಿದೇಶದಲ್ಲಿ ಇರುವುದಕ್ಕೆ
ಕಾರಣ ದೇವೇಗೌಡರ ಕುಟುಂಬ ಅನ್ನೋ ರೀತಿ ಮಾಧ್ಯಮದಲ್ಲಿ, ಒಂದು ಪ್ರಖ್ಯಾತ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ, ಚಾನಲ್ನಲ್ಲಿ. ನಾಳೆ ಕರೆಸ್ಬೋದಾ, ನಾಡ್ದು ಕರೆಸ್ಬೋದಾ, ನಾಡಿದ್ದು ಬಂದು ಇಳಿತಾರ ಅವರು? ಈ ರೀತಿಯ ಚರ್ಚೆಗಳು ಮಾಧ್ಯಮದಲ್ಲಿ ನಡೀತಾವೆ. ಆದರೆ ಈ ಮಾಧ್ಯಮದ ಚರ್ಚೆಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಈ ವಿದೇಶದಲ್ಲಿ ಎಲ್ಲಿದ್ದಾರೆ, ಏನಿದ್ದಾರೆ, ಮತ್ತೊಂದಿದ್ದಾರೆ ಅನ್ನುವುದು ದೇವೇಗೌಡರ ಕುಟುಂಬಕ್ಕೆ ಗೊತ್ತಿದ್ದರೆ ಇಂಟ್ರೋಗೇಟ್ ಮಾಡಬೇಕಾದ್ದು ಪೊಲೀಸರ SIT ಜವಾಬ್ದಾರಿ. ದೇವೇಗೌಡರ ಕುಟುಂಬದ ಸದಸ್ಯರುಗಳಿದ್ದಾರೆ, ಅವ್ರನ್ನ ಪ್ರಶ್ನಿಸಬೇಕಲ್ವಾ, ಅವರ ಆರೋಪಿ. ನೋಡಿ, ಈ ಇಡೀ ಪ್ರಕರಣವನ್ನು ಹಾದಿ ತಪ್ಪಿಸುವ ಒಂದು ಯತ್ನ ಏನಿದೆ ಅದು ನಡೀತಾ ಇದೆ ಅಂತ. ಯಾವಾಗ ರೇವಣ್ಣನವರ ಮೇಲೆ ಆರೋಪ ಬಂತು, ರೇವಣ್ಣನ ಮೇಲೆ ಆರೋಪ ಬರುವ ಹೊತ್ತಿಗೆ ಮಾಧ್ಯಮಗಳು ಎಲ್ಲ ಸೇರಿ ಎಂಥ ವಾತಾವರಣ ಸೃಷ್ಟಿಸಿದ್ದು ಅಂದರೆ, ನಾನು ಅದನ್ನು ಈ ಹಿಂದಿನ 2 ದಿನದ ಈ ಪ್ರಕರಣದಲ್ಲಿ 2 ಇದೆ. ಒಂದು ಪ್ರಕರಣ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ನಡೆಸಿದಂಥ ಅವರ ಮೇಲೆ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ, ಅದು ಒಂದು ರೀತಿಯ ಅತ್ಯಾಚಾರ, ಅದು ಸಾಮಾನ್ಯ ವರ್ಣಿಸುವುದಕ್ಕೆ ಶಬ್ದಗಳಿಲ್ಲ. ಸೆಕೆಂಡ್ ಥಿಂಗ್, ಯಾರು ಸಾಕ್ಷ್ಯವನ್ನು ಹೇಳಬೇಕೋ ಅವ್ರು ಹೇಳಿದ್ದನ್ನು ತಡೆಗಟ್ಟುವ ಯತ್ನ 2ನೇದು ರೇವಣ್ಣದ್ದು. ಈ ರೇವಣ್ಣನ ಮೇಲಿನ ಪ್ರಕರಣ ಮತ್ತು ಮಗನ ಮೇಲೆ ಪ್ರಜ್ವಲ್ ಮೇಲಿರುವ ಪ್ರಕರಣಗಳ ಇಂಟರ್ ಲಿಂಕ್ ಏನಿದೆ, ಸಂಬಂಧ ಏನಿದೆ, ಅದನ್ನು ಕನ್ವಿನ್ಸ್ ಮಾಡಬೇಕಾದ್ದು ನ್ಯಾಯಾಲಯದಲ್ಲಿ ಒಂದು ಕೆಲಸ ಆಗಿತ್ತು, ಅದು ಫೇಲ್ ಆಯಿತು. ಅದರ ಜೊತೆಗೆ ಈ ಒಂದು ಪೆನ್ ಡ್ರೈವನ್ನು ಹಂಚಿದವರು ಯಾರು ಅನ್ನುವುದನ್ನೇ ನಡೀತಾ ಇತ್ತು ಮಾಧ್ಯಮದಲ್ಲಿ, ಅಂದರೆ ಬೇರೆ ನಿಲ್ಲಬೇಕಿಲ್ಲ. ಈಗ ಇಡೀ ಪ್ರಕರಣದಲ್ಲಿ DK ಶಿವಕುಮಾರನ್ನ ಖಳನಾಯಕರನ್ನಾಗಿ ಮಾಡುವ ಯತ್ನ ನಡೀತಾ ಇದೆ. ಇವತ್ತು ಕೂಡ ಏನು ಸಂಭ್ರಮ ನಡೀತಲ್ಲ, ದೇವೇಗೌಡರ ಮನೆಯ ಎದುರು ಪದ್ಮನಾಭನಗರದ ಮನೆಯಲ್ಲಿ ಎಲ್ಲ ಕಡೆ JDS ಕಾರ್ಯಕರ್ತರು ಬಂದವರು, ಅವರು ಟಾರ್ಗೆಟ್ ಮಾಡ್ತಾ ಇರೋದು DK ಶಿವಕುಮಾರ್. DK ಶಿವಕುಮಾರ್ ಒಕ್ಕಲಿಗರ ನಾಯಕರು ಆಗಿರೋಕ್ಕೆ ಸಾಧ್ಯ ಇಲ್ಲ, ಅವ್ರದ್ದೇ ಎಲ್ಲ ಕುತಂತ್ರ. ಏನು ಕುತಂತ್ರ ಮಾಡಿದ್ರು ಅಂತ ಹೇಳ್ಬೇಕಲ್ವ DK ಶಿವಕುಮಾರ್? ಅವರು ಸರ್ಕಾರದಲ್ಲಿ ಇರುವವರು, ಅವರು ಉಪಮುಖ್ಯಮಂತ್ರಿ, ಅವರು ಯಾವುದೋ ಪೊಲೀಸ್ ಆಫೀಸರ್ಸ್ ಹತ್ರ ಕೇಳಿರ್ಬೋದು ತನಿಖೆ ಹೇಗೆ ನಡೆಯುತ್ತೆ, SIT ಏನು ನಡೀತಾ ಇದೆ, ಏನು ಮಾಡ್ತಿದೆ ಅಂತ ಕೇಳ್ಬೋದಲ್ವಾ. ಅದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ಕೆಲಸ ಅಲ್ವ, ಅದು ಏನು ನಡೀತಾ ಇದೆ ತನಿಖೆ. ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಹೇಗೆ, ಒಂದು ಅಪರಾಧನೋ ಒಂದು ಆರೋಪನ ವಾಟ್ ಎವರ್ ಇಟ್ ಬಿ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿರುವವರು ಅದನ್ನು ಪ್ರಶ್ನಿಸುವುದು ತಪ್ಪಾಗಿದ್ದರೆ, ಬಟ್ ಅದನ್ನು ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಾ ಬಂದರು. ಕುಮಾರಸ್ವಾಮಿಯವರ ಬಹುತೇಕ ಹೇಳಿಕೆಗಳು, ಮೊದಲನೇ ಹೇಳಿಕೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ನೆನಪು ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅಂದರು. ಅದಾದ ಮೇಲೆ ಅವರು ಉಪ್ಪು ತಿಂದವರು ನೀರು ಕುಡುವ ಬದಲು ಬೇರೆಯವರಿಗೆ ನೀರು ಕುಡಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಯಾರು ಉಪ್ಪು ತಿಂದಿದ್ದಾರೋ ಅವ್ರನ್ನ ರಕ್ಷಿಸುವ ಕೆಲಸವನ್ನು ಇಂಡೈರೆಕ್ಟ್ಲಿ ಕುಮಾರಸ್ವಾಮಿ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಎಲ್ಲ BJPಯ ನಾಯಕರುಗಳು ಸೇರಿಕೊಂಡ್ರು. ಅಶೋಕು ಪಶೋಕು ಎಲ್ಲ ಬಂದುಬಿಟ್ಟು ಇದು ದೇವೇಗೌಡರ ಕುಟುಂಬಕ್ಕೆ ಮಾಡುವ ಅವಮಾನ ಅಂತ ಪ್ರಚಾರಿಸೋದು. ಅಲ್ರಿ, ಯಾರದೇ ಕುಟುಂಬದಲ್ಲಿ ಒಬ್ಬ ದುಷ್ಟ ಅಯೋಗ್ಯ ಹುಟ್ಟಿದ್ರೆ ಅದು ಕುಟುಂಬಕ್ಕೆ ಅವಮಾನ ಅಂತ ರಕ್ಷಣೆ ಮಾಡೋಕ್ಕಾಗತ್ತೇನ್ರಿ ಸ್ವಾಮಿ? ಆಗುತ್ತಾ? ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಮತ್ತು ದೇವೇಗೌಡರ ಕುಟುಂಬದ ಗೌರವ, ಘನತೆ, ಗಾಂಭೀರ್ಯವನ್ನು ಕಾಪಾಡಬೇಕಾದ್ದರಿಂದ ಅವನನ್ನು ಮಾಫ್ ಮಾಡಿಬಿಡ್ಬೇಕಾ, ಕಳಿಸ್ಬಿಡ್ಬೇಕಾ? ಪ್ರಕರಣ ಇಲ್ಲ, ಯಾಕಂದರೆ ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಇಂತಹ ಒಂದು ಮನಸ್ಥಿತಿ ರೂಪುಗೊಂಡಿದೆ. ಈ ಮನಸ್ಥಿತಿಯನ್ನು ರೂಪುಗೊಳಿಸುವುದರಲ್ಲಿ ನಮ್ಮ ಮಾಧ್ಯಮದ ಪಾತ್ರ ಇದೆ. ನನಗದು ಶಾಕಿಂಗ್. ಇವತ್ತು ನೋಡಿದಾಗ ಸಂಭ್ರಮ. ರೇವಣ್ಣ ಹೊರಗಡೆ ಬಂದಿದ್ದಕ್ಕೆ ಸಂಭ್ರಮ ಪಡ್ತಾ ಇವೆ ನಮ್ಮ ಮಾಧ್ಯಮಗಳು. ನರ್ತನ ಮಾಡ್ತಾ ಇವೆ, ಭರತನಾಟ್ಯ ಮಾಡ್ತಾ ಇವೆ, ಕುಚಿಪುಡಿ ಮಾಡ್ತಿವೆ, ಇನ್ನೊಂದು ಪುಡಿ ಮಾಡ್ತಿವೆ, ಮತ್ತೊಂದು ಪುಡಿ ಮಾಡ್ತಿವೆ. ಒಂದಾದ ಮೇಲೆ ಒಂದು ಈ ರೀತಿ ಮಾಧ್ಯಮಗಳಿಗೆ ಯಾಕೆ ರೇವಣ್ಣವ್ರ ಬಗ್ಗೆ ಅಷ್ಟು ಆಸಕ್ತಿ? ವಾಯ್? ಯಾಕೆಂದರೆ JDS BJPಯ ಜೊತೆಗೆ, BJPಗೆ ಮುಜುಗರ ಆದರೆ ಆ ಮುಜುಗರವನ್ನು ನಮ್ಮ ಮಾಧ್ಯಮಗಳು ಸಹಿಸಕ್ಕಾಗ್ತಾ ಇಲ್ಲ ಅವರಿಗೆ. ಅದೇ ಇಂಡಿಪೆಂಡೆಂಟಾಗಿ BJP ಜೊತೆಗೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಮ್ಮ ಮಾಧ್ಯಮಗಳು ಸೇರಿ ಇಡೀ ದೇವೇಗೌಡರ ಕುಟುಂಬ ಮಾನ ಮರ್ಯಾದೆ ಹರಾಜು ಹಾಕಿಬಿಟ್ಟು ಹೆಲ್ಪ್ ಮಾಡ್ತಿದ್ರು. BJP ಜೊತೆಗಿರುವ JDS ನಮ್ಮ ಮಾಧ್ಯಮಗಳಿಗೆ ಪವಿತ್ರವಾಗಿ ಕಾಣ್ತಾರೆ. ಯಾಕೆಂದರೆ ಈಗಾಗಲೇ JDS BJPಯ ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ಹೊರಗಡೆ ಬಂದ್ಬಿಟ್ಟಿದೆ.
ಆ ವಾಷಿಂಗ್ ಮಿಷಿನ್ ಹೊರಗಡೆ ಬಂದಿರೋದ್ರಿಂದ ಪ್ರಜ್ವಲ್ ಏನೇ ಮಾಡಲಿ, ರೇವಣ್ಣ ಏನೇ ಮಾಡಲಿ ತನಿಖೆ ಆಗ್ಬಿಡಕ್ಕೆ ವಾಷಿಂಗ್ ಮಿಷಿನ್ ಒಳಗಡೆ ಹೋಗಿ ಪರಿಶುದ್ಧರಾಗಿ ಬಂದ್ಬಿಟ್ಟಿದ್ದಾರೆ. ಮತ್ತು ಆ BJP ವಾಷಿಂಗ್ ಮಿಷಿನಿಗೆ ಒಳಗಾಕ ನೀರು ಯಾವುದು? ಗಂಗಾ ನದಿಯ ನೀರನ್ನು ಹಾಕ್ತಾರೆ, ಕಾವೇರಿ ನೀರನ್ನು ಹಾಕ್ತಾರೆ ಅಲ್ವಾ, ಈ ಕಡೆ ಭಾಗೀರಥಿಯನ್ನು ಹಾಕ್ತಾರೆ. ಈ ರೀತಿ ಪವಿತ್ರ ನದಿಗಳನ್ನು ನೀರನ್ನು ಹಾಕಿ ದೇವೇಗೌಡರ ಕುಟುಂಬವನ್ನು ಪವಿತ್ರವನ್ನಾಗಿ ಮಾಡಿ ಎಳೆದು ಬಿಟ್ಟಿದ್ದಾರೆ. ಆದ್ದರಿಂದ ಮಾಧ್ಯಮಗಳು ಹೋಗ್ಬಿಟ್ಟು ಅದು ಸಪೋರ್ಟ್ ಮಾಡ್ತಾರೆ. ಸೊ ದ ಕ್ವೆಶ್ಚನ್ ಈಸ್, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಕೇಸ್? ಈ ಪ್ರಕರಣ ಏನಾಗುತ್ತೆ ಅನ್ನೋದು ನನಗೆ ಶಾಕ್ ಇದೆ. ರೇವಣ್ಣ ಹೊರಗಡೆ ಬಂದಿದ್ದಾರೆ. ಈಗ ಬರೋ ಮಾಹಿತಿ ಪ್ರಕಾರ ತಮ್ಮ ವಿರುದ್ಧ FIR ರದ್ದುಪಡಿಸುವಂತೆ ಅವರು ಹೈಕೋರ್ಟಿಗೆ ಕೂಡ ಹೋಗೋ ಚಾನ್ಸಸ್ ಇದೆಯಂತೆ. ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರುವ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದು ಎಲ್ಲಿದ್ದಾನೆ ಗೊತ್ತಿಲ್ಲ. ಅವ್ರ ಕುಟುಂಬದವ್ರಿಗೆ ಗೊತ್ತಿದ್ರು ಮಾತಾಡ್ತಾ ಇಲ್ಲ. ಅವರೇ ರಕ್ಷಣೆ ಮಾಡ್ತಿದ್ದಾರೆ, ಅದನ್ನು ಕೇಳಬೇಕಲ್ವ. ಅದು ಕೇಳಕ್ಕೆ ಹೋಗ್ಬಿಟ್ರೆ ಪವಿತ್ರವಾದ ದೇವೇಗೌಡರ ಕುಟುಂಬಕ್ಕೆ ಅವಮಾನ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕುಟುಂಬಕ್ಕಾಗಲಿ ಒಂದು ಜಾತಿಗಾಗಲಿ ಕ್ರೈಮ್ ಸಂಬಂಧ ಇರುತ್ತೇನ್ರಿ? ಪ್ರಜ್ವಲ್ ರೇವಣ್ಣ ಇಂಥ ಒಂದು ಕೆಲಸ ಮಾಡಿದರೆ ಅವನು ಒಕ್ಕಲಿಗ ಅಂತ ಹೇಳಿ ನಾವು ರಕ್ಷಣೆ ಮಾಡೋದಕ್ಕೋ ಇನ್ನೊಂದು ಮಾಡೋಕ್ಕೋ ಸಾಧ್ಯ ಇರುತ್ತೇನ್ರಿ? ಜಾತಿ ಆಧಾರದ ಮೇಲೆ ಮಾಡಿರ್ತಾರೆ ಯಾರಾದರೂ. ಬಟ್ ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ, ಮಾಧ್ಯಮಗಳು ಸೇರಿ ಇದನ್ನು ಮಾಡ್ತಾ ಇವೆ ಅನ್ನುವಂಥದ್ದು. ಸೊ ಅದರಿಂದ ಈಗ ಈ ಒಂದು ಪಾರ್ಟ್ ಏನಿದೆ, ನನಗನ್ನಿಸುವ ಹಾಗೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣ ಏನಿದೆ, ಈ ಪ್ರಕರಣವು ಮುಳುಗಿ ಹೋಗಬಹುದು ಅಂತ ನನಗೆ ಅನಿಸುತ್ತೆ. ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಇದು ಮುಟ್ಟುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಪ್ರಾರಂಭ ಆಗಿದೆ ಈಗ. ಯಾಕೆಂದರೆ ಇಂಥ ಒಂದು ಪ್ರಕರಣ, ಇಂಥ ಒಂದು ಅತ್ಯಾಚಾರ ಪ್ರಕರಣ, ಅದು ಸಾವಿರಾರು ವಿಡಿಯೋಗಳು, ಈ ಪ್ರಕರಣವನ್ನು ಮುಚ್ಚಿ ಹಾಕುವುದರ ಕೀರ್ತಿ ಏನಾದರೂ ಮುಚ್ಚಿ ಹಾಕಿದ್ರೆ ನಮ್ಮ ರಾಜಕಾರಣಿಗಳಿಗೆ ಸಲ್ಲಬೇಕು, ಅನುಮಾನ ಬೇಕಾಗಿಲ್ಲ. ಅಂಥ ಒಂದು ವಾತಾವರಣವನ್ನು ಇವರು ಸೃಷ್ಟಿಸಿಬಿಟ್ಟಿದ್ದಾರೆ. ಆದ್ದರಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಮುಳುಗಿ ಹೋಗಬಹುದು. ಇದನ್ನು ನೆನಪಿಟ್ಕೊಳ್ಳಿ. ಜನ ಜಾಗೃತರಾಗದಿದ್ದರೆ ಏನು ಮಾಡೋಕ್ಕೆ? ಜನ ಅಯೋಗ್ಯರಾದರೆ, ಇಂತಹ ಪ್ರಕರಣಗಳನ್ನು ಜಾತಿ ಆಧಾರದ ಮೇಲೆ ನೋಡಿದರೆ, ಕುಟುಂಬದ ಆಧಾರದ ಮೇಲೆ ನೋಡಿದರೆ ಈ ಕುಟುಂಬದ ಗೌರವ ನಾಶ ಆಗುತ್ತೆ. ಆದ್ದರಿಂದ ಆ ಕುಟುಂಬದ ಗೌರವವನ್ನು ಕಾಪಾಡಬೇಕಾದ್ದು ನಮ್ಮ ಹೊಣೆಗಾರಿಕೆ. ಆದ್ದರಿಂದ ಇಂಥ ಕೃತ್ಯಗಳಿಗೆ ಬೆಂಬಲ ಕೊಡ್ತೀವಿ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾದರೆ ದೇಶ ಉಳಿಯಲ್ಲ ಕಡ್ರಿ, ದೇಶ ಉಳಿಯಲ್ಲ. ಈ ದೇಶ ಉಳಿಯಲ್ಲ, ಮುಳುಗೋಗುತ್ತೆ. ಇದು ಮುಳುಗೆ ಹೋಗುತ್ತೆ. ನ್ಯಾಯ ಧರ್ಮ ಇನ್ಯಾವುದು ಇರದಿರುವ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ಭಯ ನನಗೆ ಶುರುವಾಗಿದೆ. ರೇವಣ್ಣ ಇನ್ನು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇವತ್ತೇ ಒಂದು 5-6 ದೇವಸ್ಥಾನ, ಸಂಜೆ ಮೈಸೂರಿಗೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ, ನಾಳೆ ಶೃಂಗೇರಿಗೆ ಹೋಗ್ತಾರಂತೆ. ನಮ್ಮ ಮಾಧ್ಯಮಗಳು ಕೂಡ ಗೂಟ ಇಟ್ಕೊಂಡು ಅವ್ರ ಹಿಂದೆ ಹೋಗ್ತಾ ಈಗ ರೇವಣ್ಣ ಈ ದೇವಸ್ಥಾನಕ್ಕೆ ಬಂದು ದೇವರು ಇದು ಮಾಡಿದ್ರು. ದೇವರು ಇಂಥವ್ರ ರಕ್ಷಣೆ ಮಾಡಿದರೆ ಯಾರೇನು ಮಾಡೋಕ್ಕಾಗಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮಗೆ ಸಾಧ್ಯ ಇಲ್ಲದಿದ್ದರೆ ಒಂದು ಪ್ರೀತಿಯ ಆಶೀರ್ವಾದವನ್ನು ತಾವು ಕಳಿಸ್ಕೊಡಿ. ನನ್ನ ನಂಬಿಕೆ ಇದೆ. ಆ ಪ್ರೀತಿಯನ್ನು ನೀವು ಎಲ್ಲಿಂದಲೂ ಕೊಡಿ, ನೋ ಇಶ್ಯೂ. ನನಗೆ ಸಂತೋಷ ಆಗುತ್ತೆ, ಅದು ನನಗೆ ತಲುಪುತ್ತೆ. ತಮ್ಮ ಪ್ರೀತಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ.